everyone, good morning. Welcome to one more day, guys. ಸೊ ನಾವಿವತ್ತು ಕಠ್ಮಂಡುವಿಂದ ಪೋಖ್ರಾಗೆ ಹೋಗ್ತಾ ಇದ್ದೇವೆ. ಪೋಖ್ರಾ, ಸೊ ಇಟ್ಸ್ ಅಪ್ರಾಕ್ಸಿಮೇಟ್ಲಿ 6.5 hour ಜರ್ನಿ. ವಿ ಆರ್ ಗೋಯಿಂಗ್, ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ರೈಡ್. It's a long ride, very long ride, and I'm super excited. Now it's 9:30. We are already too late. ನಮ್ಮದು ಏನು ಲಗೇಜಸ್ ಇದೆ ಇಲ್ಲೇ ಹೋಟೆಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಬಿಕಾಸ್ ವಿ ವಿಲ್ ಕಮ್ ಬ್ಯಾಕ್ ಆಫ್ಟರ್ 3 days. ಆ್ಯಂಡ್ ವಿ ಆರ್ ಜಸ್ಟ್ ಟೇಕಿಂಗ್ ದ ಬ್ಯಾಕ್ ಪ್ಯಾಕ್. ಇವಾಗ ನಮ್ಮ ಗಾಡಿಗೆ ಅದನ್ನ ಟೈ ಮಾಡಬೇಕು. ಐ ಡೋಂಟ್ ನೋ ಎಷ್ಟು ಹೇಗಾಗುತ್ತೆ ಅಂತ. ಸೊ ಐ ಹೋಪ್ ಎವ್ರಿಥಿಂಗ್ ಗೋಸ್ ಫೈನ್. ಸೊ ಸಿ ಯು ಗೈಸ್ ಇನ್ Pokhara, and it will be a very beautiful journey, I guess, because Pokhara is very famous for its sceneries. So I hope ನಮಗೂ ತುಂಬ ಒಳ್ಳೆ ಸೀನ್ರಿ ಸಿಗುತ್ತೆ ಅಂತ. ಸೊ see you guys. Look at the view. Whoa. It's a 6-hour ride, and look at the view. Wow. Woohoo! ಹಾಯ್ ಗಾಯ್ಸ್, ನಾವಿವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ಪೋಖ್ರಾದ ಕಡೆಗೆ ಹೋಗೋಕ್ಕೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಈಸ್ ಅವರ್ ಬೈಕ್. ನಾವು ನಮ್ಮ ದೊಡ್ಡ ಲಗೇಜಸನ್ನು ಅಲ್ಲೇ ಹೋಟೆಲಲ್ಲಿ ಇಟ್ಟು ಬಂದಿದ್ದೀವಿ. ಆ್ಯಂಡ್ ವಿ ಆರ್ ಓನ್ಲಿ ಟೇಕಿಂಗ್ ಒನ್ ಬ್ಯಾಕ್ ಪ್ಯಾಕ್ ಆ್ಯಂಡ್ ಆರ್ ಸ್ಮಾಲ್ ಬ್ಯಾಕ್ ಪ್ಯಾಕ್. ಸೊ ಈಗ ಇಲ್ಲಿ ವ್ಯೂ ಚೆನ್ನಾಗಿದೆ ಅಂತ ನಿಲ್ಲಿಸಿದ್ದೀವಿ. ಆ್ಯಂಡ್ ಲುಕ್ ಆಟ್ ದ ವ್ಯೂ ಗಾಯ್ಸ್. Gaurav, say hi. ಸೊ ನಾವೀಗ ಹತ್ರ 20 ನಿಮಿಷ ಬಂದಿರೋದು. ಇನ್ನು 6 hour ಇದೆ ಇಲ್ಲಿಂದ. ಸೊ ಪೋಖರಾ ಮುಟ್ಟೋಷ್ಟೊತ್ತಿಗೆ ಜೈ ಜಗನ್ನಾಥ ಆಗಿರುತ್ತೆ. ನನಗೆ ಮತ್ತೆ ತುಂಬ ಅನ್ಕಂಫರ್ಟೇಬಲ್ ಆಗ್ತಿದೆ. ಯಾಕೆ ಹೇಳಿದರೆ ಅಲ್ಲಿ ಕಾಲು ಇಡ್ಲಿಕ್ಕಾಗ್ತಾ ಇಲ್ಲ. ಒಂದು ಕಾಲಂತೂ ಹೆವಿ ನೋವಾಗ್ತಾ ಇದೆ. ಡೋಂಟ್ ನೋ ವಾಟ್ ಟು ಡೂ, ಬಟ್ ಯಾ ಗೈಸ್, ಲೆಟ್ಸ್ ಗೋ. ಗಾಯ್ಸ್, ಲುಕ್ ಅಟ್ ದ ವ್ಯೂ. ನಾವು ಇವಾಗ ಒಂದು ಜಸ್ಟ್ ಒಂದು 2 minutes ಏನೋ ಬಂದಿದ್ದೀವಿ ಅಷ್ಟೇ. ಮತ್ತೆ ಪುನಃ ವ್ಯೂ ಕಾಣುತ್ತಂತ ಮತ್ತೆ ಪುನಃ ನಿಲ್ಲಿಸಿದ್ದೀವಿ. ನಮಗೆ ಗೊತ್ತಿಲ್ಲ 6 ಗಂಟೆ ಒಳಗೆ ಮುಟ್ತಾ ಇಲ್ವಾ ಅಂತ ಅಷ್ಟು ಸ್ಟಾಪ್ ತಗೊಳ್ತಾ ಇದ್ದೀವಿ. ಬಿಕಾಸ್ ದ ವ್ಯೂ ಇಸ್ ಬ್ರೆತ್ ಟೇಕಿಂಗ್ ಗಾಯ್ಸ್. ವಾವ್, ಲುಕ್ ಅಟ್ ದ ಸ್ನೋ ಕ್ಯಾಪ್ ಮೌಂಟೇನ್. ಸಿ ದೇರ್. ವ್ಯಾಲಿಗೆ. ಸೊ ನಾವಿವಾಗ ಏನಪ್ಪ, ಕ್ಯೂರನಿ ಥಾರ್ ಅಂತ ಒಂದು ಪ್ಲೇಸ್ ಇಸ್ ಆನ್ ದಿ ವೇ ಟು ಪೋಖ್ರಾ, ಅಲ್ಲಿದ್ದೇವೆ. ಸೊ ಇಟ್ಸ್ ಅ ರೆಸ್ಟೋರೆಂಟ್, ಇದು ಓಪನ್ ರೆಸ್ಟೋರೆಂಟ್. ಇಲ್ಲಿ ಇವಾಗ ಊಟಕ್ಕೆ ಕಾಯ್ತಾ ಇದ್ದೇವೆ ಐಟಮ್ಸ್ ಆರ್ಡರ್ ಮಾಡಿ. ಸೊ ಸಿ ಯು ಲೇಟರ್. ನಾನು ನೇಪಾಲಿ ಥಾಲಿ ಆರ್ಡರ್ ಮಾಡಿದ್ದೀನಿ, ಅವನು ಸೂಪ್ ನೂಡಲ್ಸ್ ಆರ್ಡರ್ ಮಾಡಿದ್ದಾನೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ತುಂಬ ಕೋಲ್ಡ್ ಇದೆ ಆ್ಯಕ್ಚುಲಿ. ಲೈಟಾಗಿ ಬಿಸಿಲಿದೆ, ಬಟ್ ಸ್ಟಿಲ್ ವೆದರ್ ತುಂಬ ಕೋಲ್ಡ್ ಇದೆ. ಕೈಯೆಲ್ಲ ನಡಕ್ತಾ ಇದೆ ನನ್ನದು. ಏನಾದರೂ ಹಾಟ್ ಬೇಕನ್ನಿಸ್ತಾ ಉಂಟು. ಆ್ಯಕ್ಚುಲಿ ಕೋಕ್ ಆರ್ಡರ್ ಮಾಡಿದ್ದು. ಆ್ಯಕ್ಚುಲಿ ಕಾಫಿ ಏನಾದರೂ ಆರ್ಡರ್ ಮಾಡಬೇಕಿತ್ತು. ಸೊ ಇಲ್ಲಿಂದ ಇನ್ನೂ 4.5 hour ಅಲ್ವಾ? 4 hours 4 hours ರೈಡ್ ಇದೆ. ಸೊ ಸಿ ಯು ಲೇಟರ್ ಗಾಯ್ಸ್ ಇನ್ Pokhara.
ಸೊ ಗೈಸ್, ನಂದು ಮಟನ್ ಥಾಲಿ ಬಂತು. Let's see. ಮಟನ್ ಸಾರಿನೊಟ್ಟಿಗೆ ಡಿಫ್ರೆಂಟ್ ಸಬ್ಸಿಯೂ ಇದೆ. ಏನೇನೋ ಪಿಕ್ಕಲ್ ಟೈಪ್ ಎಲ್ಲ ಇದೆ. ಸೋಯಾ ನೂಡಲ್ಸ್ ಸೂಪ್, ನಂದು ಚಿಕನ್ ನೂಡಲ್ ಸೂಪ್ ನಂದು. ಸೊ ಅದರೊಟ್ಟಿಗೆ ಒಂದು ಬ್ರೆಡ್ ಪೀಸ್ ಕೊಟ್ಟಿದ್ದಾರೆ. ಸೂಪ್ ಇಸ್ ಗುಡ್, ನೋ ಪ್ರಾಬ್ಲಮ್ಸ್, ಚೆನ್ನಾಗಿದೆ. ಸೊ ಐ ಥಿಂಕ್ ಫುಡ್ ಮೋಸ್ಟ್ ಪ್ರಾಬಬ್ಲಿ ಈ ಹೋಟೆಲಲ್ಲಿ ಚೆನ್ನಾಗಿದ್ದಾವೆ ಉಂಟು. ನೀವು ನೋಡ್ಬೋದು ಇಲ್ಲಿ ರೋಡ್ಗಳು ಹೇಗಿದ್ದಾವೆ ಅಂತ. ಆ್ಯಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸೊ ರೋಡ್ ಕಂಡೀಷನ್ ಸ್ವಲ್ಪ ವರ್ಸ್ಟ್ ಇದೆ. ಐ ಥಿಂಕ್ ಕಠ್ಮಂಡುವಿಂದ ಹೊರಡುವಾಗ ಸಹ ನಮಗೆ ಒಂದು ರೋಡ್ ಬ್ಲಾಕ್ ಆಗಿತ್ತು, ಅದರಿಂದಾಗಿ ನಾವು ಬೇರೆ ಇಂಟೀರಿಯರ್ ರೋಡಿಂದ ಬಂದ್ವಿ. ಬಟ್ ಆ ರೋಡ್ ಚೆನ್ನಾಗಿತ್ತು. ಇಟ್ಸ್ ಅ ಹಿಲ್ಲಿ ರೋಡ್ ಆ್ಯಂಡ್ ದ ವ್ಯೂ ವಾಸ್ ಬ್ರೆತ್ ಟೇಕಿಂಗ್. ಬಟ್ ಅದಾದಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಫುಲ್ ರೋಡ್ ಎಲ್ಲ ಹೋಗಿದೆ. ಒಂದು ಸೈಡಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಒಂದು ಸೈಡಿಂದ ಬಿಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಜಾಮ್ ಕೂಡ ತುಂಬ ಹೆವಿ ಇದೆ ಇಲ್ಲಿ. ನಮಗಂತೂ 2 ವೀಲರ್ ಆದ್ದರಿಂದ ಫಾಸ್ಟ್ ಹೋದ್ವಿ ಸೈಡಲ್ಲೆಲ್ಲ ಹಾಕ್ಕೊಂಡು. ಇಲ್ಲ ಅಂದರೆ 4 ವೀಲರಲ್ಲಿ ಬಂದರೆ ಇಲ್ಲಿ ಫುಲ್ ಬ್ಲಾಕ್ ಆಗುತ್ತೆ. ಗಂಟೆಗಟ್ಟಲೆ ಜನ ನಿಂತಿದ್ರು. ಸೊ ಹೆವಿ ಟ್ರಾಫಿಕ್ ಇದೆ ಇಲ್ಲಿ. ಬಟ್ ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ಮೇನ್ ರೋಡಲ್ಲೇ. ಏನೇ ಹೇಳಿ ಸಖತ್ತಾಗಿತ್ತು. ಒಂದು ಹಳ್ಳಿಯಲ್ಲಿ ಸಹ ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ಸೋ ಟ್ರಾಫಿಕ್. ಈ ರೋಡಲ್ಲಿ ಎಷ್ಟು ಡಸ್ಟ್ ಇತ್ತಂದರೆ ನಂದು ವೈಟ್ ಬ್ಯಾಗ್ ಫುಲ್ ರೆಡ್ ಆಗಿ ಹೋಗಿತ್ತು, ಮತ್ತು ಬ್ಲ್ಯಾಕ್ ಜಾಕೆಟ್ ಕೂಡ ಫುಲ್ಲಿ ಮಡ್ಡಲ್ಲಿ ತುಂಬಿತ್ತು. ನನಗೆ ಫುಲ್ ಟೆನ್ಷನ್. ಇನ್ನು ಅಲ್ಲಿನೂ ಇದೇ ಜಾಕೆಟ್ ಹಾಕಬೇಕು, ಯಾಕಂದರೆ ರೈಡಿಂಗ್ ಜಾಕೆಟ್ ಒಂದೇ ತಂದಿದ್ದು ನಾನು. ಸೊ ಇದೇ ಜಾಕೆಟ್ ಇನ್ನೊಂದು 2 ದಿವಸ ಹಾಕಬೇಕು ಅಂತೇಳಿ ಟೆನ್ಷನ್ ಆಗಿ ಹೋಗಿತ್ತು, ಅಷ್ಟು ಮಣ್ಣಿತ್ತು. ಬಟ್ ಕನ್ಸ್ಟ್ರಕ್ಷನ್ ಇದ್ದಿದ್ದರಿಂದ ಈ ಥರ ತುಂಬ ಧೂಳಿತ್ತು. ಅದರ್ವೈಸ್ ಈ ರೋಡ್ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬರೋವರಿಗೆ 100% ರೆಡಿಯಾಗಿರುತ್ತೆ ಈ ರೋಡು. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬರೋದಾದರೆ ನಿಮಗೆ ಸೂಪರ್ ಡೂಪರ್ ಆಗಿರೋ ರೋಡ್ ಸಿಗುತ್ತೆ. ಬಟ್ ಏನೇ ಹೇಳಿ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಇಲ್ಲಿ ರೋಡ್ಸ್ ಚೆನ್ನಾಗಿರೋದಿದ್ರೂ ವ್ಯೂ ಮಾತ್ರ ಸೂಪರ್ ಆಗಿದೆ. ಅದಕ್ಕಾದರೂ ನೀವು ಇಲ್ಲಿ ಬರಲೇಬೇಕು ಪೋಖ್ರಾಗೆ. ಮತ್ತು ಫುಲ್ಲಿ ಹಿಲ್ಲಿ ಟೆರೈನ್ಸ್, ಇಡೀ ರೋಡ್. ಯು ಗೆಟ್ ಟು ಸಿ ಬ್ಯೂಟಿಫುಲ್ ಹಿಮಾಲಯನ್ ರೇಂಜಸ್, ರಿವರ್ ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್. ಎಲ್ಲಿ ನೋಡಿದ್ರು ಯು ಕ್ಯಾನ್ ಸಿ ದ ಹ್ಯಾಂಗಿಂಗ್ ಬ್ರಿಡ್ಜ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಐ ಡೋಂಟ್ ನೋ, ಆಲ್ಮೋಸ್ಟ್ ನಮ್ಮ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಹೇಗಿದೆ ಅದೇ ಥರ ಇದೆ ಇದು. ಹಿಲ್ಲಿ ಪಾರ್ಟ್ ಆಫ್ ಇಂಡಿಯಾ ಹೋದರೆ ಹೇಗಿದೆ ಆಲ್ಮೋಸ್ಟ್ ಅದೇ ಥರ ಇದೆ. ಬಟ್ ನಮಗೆ ಏನು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ, ನಾವು ಈ ಸತಿ ಬೈಕಲ್ಲಿ ರೈಡ್ ಮಾಡ್ತಾ ಇದ್ದೇವೆ. ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಇವಾಗ ಐ ಥಿಂಕ್ ಇನ್ನೂ ನಮಗೆ ಒಂದು 4.5 to 4 hours ಜರ್ನಿ ಇದೆ. ಇನ್ನು ನೈಟ್ ಆಗ್ತಾ ಇದ್ದಂಗೆ ಪುನಃ ಸ್ವಲ್ಪ ಡ್ರೈವ್ ಸ್ಲೋ ಮಾಡಬೇಕಾಗುತ್ತೆ, ಯಾಕಂದರೆ ಇಟ್ಸ್ ಒನ್ ವೇ ರೋಡ್, 2 lanes ಇಲ್ಲ. ಅದರಿಂದಾಗಿ ಸ್ವಲ್ಪ ಆರಾಮ್ಸೆ ಹೋಗಬೇಕಾಗುತ್ತೆ. ಇನ್ನೊಂದೇನು ಅಂದರೆ, ಎಲ್ಲೂ ಉದ್ದಕ್ಕೆ ನೋಡಿದರೂ ಸ್ಟ್ರೀಟ್ ಲೈಟ್ ಎಲ್ಲೂ ಕಾಣಿಲ್ಲ. ಸೊ ಕತ್ತಲಾದರೆ ಸ್ವಲ್ಪ ರೈಡ್ ಮಾಡೋಕ್ಕೆ ಇನ್ನೂ ಡಿಫಿಕಲ್ಟ್ ಇದೆ. ಲೆಟ್ಸ್ ಸಿ
ಹೇಗಾಗುತ್ತೆ, ಯಾವಾಗ ರೀಚ್ ಆಗ್ತೀವಿ ಅಂತ. ಬಟ್ ಏನೇ ಹೇಳಿ ಜರ್ನಿ ಸೂಪರ್ ಆಗಿದೆ. ಇದು ಆ್ಯಪೆಲ್ಲ ಹಾಕಿ ಕೂತಿದ್ದೀವಿ, ಸೊ ಫುಲ್ಲಿ ಟೈಟ್ ಆಗಿದೆ. ಯಾಕಂದರೆ ಅಂದರೆ ಸೊ ಕೋಲ್ಡ್. ಐ ಥಿಂಕ್ 5 o'clock. ಇಲ್ಲಿ ಸನ್ಸೆಟ್ ತುಂಬಾ ಬೇಗ ಆಗುತ್ತೆ. ಐ ಥಿಂಕ್ ಇವಾಗ 5:30ಗೆ ಸನ್ಸೆಟ್ ಆಗ್ತಾ ಇದೆ. ಬಟ್ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಸಿಕ್ತು ನಮಗೆ. ಹಾಗೆ ಸ್ನೋ ಕ್ಯಾಪ್ ಮೌಂಟೇನ್ ಕೂಡ ತುಂಬ ಆರೆಂಜಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಆಸಮ್ ಗೈಸ್. ನನಗೆ ಐ ಥಿಂಕ್ ಕ್ಯಾಮರಾ ಅದನ್ನು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ಐ ಕುಡಂಟ್ ಝೂಮ್ ಇಟ್. ಟ್ರಾವೆಲ್ ಮಾಡ್ತಾ ಇದ್ವಿ, ಬೇಗ ಮುಟ್ಟಬೇಕು ಅಂತ ನಾವು ನಿಲ್ಲಿಸಿಲ್ಲ ಎಲ್ಲೂ. ಸೊ ನಾವು ಎಲ್ಲಿದ್ದೇವೆ ಗೊತ್ತಾ? ನಾವು ನಮ್ಮ ಹೋಟೆಲಲ್ಲಿದ್ದೇವೆ. ಇಟ್ಸ್ ಇನ್ ಪೋಖ್ರಾ. ನಾವಿಲ್ಲಿ ರೀಚ್ ಆಗುವಾಗಲೇ ಆಲ್ಮೋಸ್ಟ್ ಕತ್ಲಾಗಿತ್ತು, ಯಾಕಂದರೆ ಇಲ್ಲಿ 5 o'clock ಕತ್ಲಾಗಿಬಿಡುತ್ತೆ. ಡಿನ್ನರೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ರೂಮಲ್ಲಿದ್ದೇವೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ ಫ್ರಮ್ ಆ ರೂಮ್. ದಿಸ್ ಇಸ್ ದ ಕಾಟೇಜ್ and this is the view guys. So morning ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಎಲ್ರಿಗೂ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಮತ್ತೊಂದು ದಿನ ನಮ್ಮ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೋಖ್ರಾದಲ್ಲಿದ್ದೇವೆ. ನಾವು ಮಾರ್ನಿಂಗ್ 10 o'clock ನಾವು ನಮ್ಮ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೇವೆ. ಇಟ್ಸ್ ಸ್ಮಾಲ್ ಕೋಸಿ ಕೆಫೆ. ನೋಡಿ ಈ ಥರ ಇದೆ. ಸೊ ನಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀನಿ. ಸೊ ಇಟ್ ವಿಲ್ ಕಮ್ ವಿತ್ ಸ್ಕ್ರಾಂಬಲ್ಡ್ ಎಗ್, ಬ್ರೆಡ್ ಆ್ಯಂಡ್ ಆ್ಯಶ್ ಬ್ರೌನ್. ಯಾ, ಸೊ ಇವತ್ತು ನಮ್ಮ ಫುಲ್ ದಿನ ಪೋಖ್ರಾದಲ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಪೋಖ್ರಾ ಇನ್ ಆ್ಯಂಡ್ ಔಟ್. ಫಸ್ಟ್ಲಿ ನಾವು ಲೇಕಿಗೆ ಹೋಗ್ತೇವೆ, ಅದಾದಮೇಲೆ ಸಮ್ ಕೇವ್ಸ್ ಆ್ಯಂಡ್ ಮೌಂಟೇನ್ಸ್. ಸೊ ಮೈ ಮೇನ್ ಗೋಲ್ ಈಸ್ ಟು ವಿಸಿಟ್ ದ ಮೌಂಟೇನ್. ಆ ಮೌಂಟೇನ್ ಈಸ್ ಕಾಲಿಂಗ್ ಮೀ. ಸೊ ಸಿ ಯು ಲೇಟರ್ ಗೈಸ್. ಇಲ್ಲೊಬ್ಬ ನೋಡಿ ಕೂತಿದ್ದಾನೆ ಗೋಲ್ ಗುಂಬಸ್ ಥರ. ಸೊ ಇನ್ನೊಂದು ಥಿಂಗ್ ಏನಂದರೆ, ನಾವು ನಾಳೆ ಗ್ಯಾನ್ಡ್ರೂಕ್ ಹೋಗ್ತಾ ಇದ್ದೇವೆ. ಸೊ ಅಲ್ಲಿಗೆ ಹೋಗೋಕ್ಕೆ ವಿ ನೀಡ್ ಅ ಪರ್ಮಿಟ್. ಬ್ರೇಕ್ಫಾಸ್ಟ್ ಆದಮೇಲೆ ಪರ್ಮಿಟ್ ಮಾಡಿಸ್ಕೋಬೇಕು ಅಲ್ಲಿಗೆ ಹೋಗೋಕ್ಕೆ ನಾಳೆದ್ದು. ಸೊ ಲೆಟ್ಸ್ ಟೇಕ್ ಆಲ್ ದೋಸ್ ಪರ್ಮಿಟ್. ನಾವು ಒಂದು ಹೈಕ್ ಮಾಡಬೇಕು ಅಂತಲೂ ಇದ್ದೇವೆ, ಒಂದು ಹಾಟ್ ಸ್ಪ್ರಿಂಗಿಗೆ. ನೋಡಬೇಕು ಅದಕ್ಕೂ ಪರ್ಮಿಟ್ ಬೇಕಾ ಅಂತ. ಸೊ ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ನಮ್ಮ ಜರ್ನಿ ಇವತ್ತು ಶುರು ಮಾಡ್ತೀವಿ. ಸೊ ಓಕೆ, ಈಗ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ನಾವು ಲೆಟ್ಸ್ ಎಕ್ಸ್ಪ್ಲೋರ್ ಇನ್ ಆ್ಯಂಡ್ ಔಟ್ ಆಫ್ ಪೋಖ್ರಾ. ಫಸ್ಟ್ ಪೋಖ್ರಾ ಲೇಕ್ ಹೋಗ್ತಾ ಇದ್ದೇವೆ, ಆ್ಯಂಡ್ ದೆನ್ ಸಾರಂಗ್ಪುರ್, ಮತ್ತು ಇನ್ನೂ ಒಂದೆರಡು ಅಟ್ರಾಕ್ಷನ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೀಗ ಟೂರಿಸಮ್ ಆಫೀಸಿಗೆ ಹೋಗಬೇಕು ಪಾಸಸ್ ಮಾಡ್ಸೋಕ್ಕೆ. ಸೊ ಲೆಟ್ಸ್ ಗೋ ಗೈಸ್ ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ಪೋಖ್ರಾ ಟುಡೇ. ಸೊ ಈ ಲೇಕ್ ತುಂಬಾ ಫೇಮಸ್ ಇದೆ. ಇಟ್ಸ್ ಕಾಲ್ಡ್ ಪೋಖ್ರಾ ಲೇಕ್. ಮತ್ತಿಲ್ಲಿ ಕಯಾಕಿಂಗ್, ಬೋಟಿಂಗ್ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ವಿಲ್ ಜಸ್ಟ್ ವಿಸಿಟ್ ಇಟ್. ಯಾಕಂದರೆ ವಿ ವಾಂಟ್ ಟು ಗೋ ಟು ಸಮ್ ವ್ಯೂ ಪಾಯಿಂಟ್ಸ್. ಸೊ ಅದಕ್ಕೆ ಹೋಗ್ಬೇಕಂದ್ರೆ ಇಫ್ ಯು ಗೋ ಫಾರ್ ಬೋಟಿಂಗ್ ಆರ್ ಕಯಾಕಿಂಗ್ ಇಟ್ ವಿಲ್ ಟೇಕ್ ಟೈಮ್. ಸೊ maybe next day we'll see. Today we are just visiting the lake. ಸೊ ಈಗ ನಾವು ಪೋಖ್ರಾ ಲೇಕ್ ಹತ್ರ ಇದ್ದೇವೆ. ಇಲ್ಲಿ ಬೋಟಿಂಗ್ ಮಾಡ್ಬೋದು. ವಿ ಆರ್ ಥಿಂಕಿಂಗ್ ವೆದರ್ ಟು ಗೋ ಆರ್ ನಾಟ್.
ಈ ಥರ ಇದೆ ನೋಡಿ ವ್ಯೂ. ನೈಸ್. ಹಲೋ. ಫುಲ್ ಅಲ್ಲ. ಸೊ ಮತ್ತೆ ಚೆಕ್ ಮಾಡ್ತೀವಿ ಎಷ್ಟು ಬೋಟಿಂಗಿಗೆ ಏನು ಅಂತ. ಈಗ ಫಸ್ಟ್ ಇಲ್ಲಿ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ভালো হয়। ಸೊ ಗಾಯ್ಸ್, ಇದೆ ಲೇಕ್. ಅಲ್ಲಿ ಯು ಕ್ಯಾನ್ ಸಿ ದ ಸ್ನೋ ಕ್ಯಾಪ್ ಮೌಂಟೇನ್. ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ದೇರ್. ಅಲ್ಲಿ ಹೋಗ್ತೀವಿ ಇವಾಗ. ಸೊ ಇವಾಗ ಬೋಟಿಂಗ್ ಮಾಡಬೇಕಾ ಬೇಡ ಗೊತ್ತಾಗ್ತಾ ಇಲ್ಲ. ಆರ್ ವಿ ಗೋಯಿಂಗ್ ಟು ಡು ಬೋಟಿಂಗ್? ನೋ ಅಂತೆ. ವೈ? Say hi. Hello. Hello. ಓಕೆ, ನಾವು ಇವಾಗ ಟೂರಿಸಮ್ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ನಮ್ಮ ಪರ್ಮಿಟ್ ಮಾಡಿಸಿದ್ದೀವಿ ಗಾಂಡ್ರುಕ್ಕಿಗೆ ಹೋಗಲಿಕ್ಕೆ. ಅಲ್ಲಿ ಟ್ರೆಕ್ಕಿಂಗಿಗೆ ಸಹ ಸೇಮ್ ಪರ್ಮಿಟ್. ಗಾಂಡ್ರುಕ್ ಪ್ಲಸ್ ಇದು ನಮ್ಮದು ಜೀನುದಂಡ ಅಂತೇಳಿ ಒಂದು ಹಾಟ್ ಸ್ಪ್ರಿಂಗ್ ಇದೆ, ಅದರ ಟ್ರೆಕ್ಕಿಂಗ್, ಶಾರ್ಟ್ ಟ್ರೆಕ್. ಸೊ ಅಷ್ಟೇ. ಇದಕ್ಕೆ 2000 ರುಪೀಸ್ ಆಯಿತು ಪರ್ಮಿಟಿಗೆ, ನೇಪಾಲಿ. ಸೊ ಈಗ ನಾವು ಸಾರಂಗ್ಕೋಟ್ ಅಂತೇಳಿ ಒಂದು ಹಿಲ್ ಸ್ಟೇಷನ್ ಹೋಗ್ತಾ ಇದ್ದೇವೆ. ಸೊ ಲೆಟ್ಸ್ ಗೋ ಗೈಸ್. ಮಾಡ್ತಿದ್ಯಾ? Mana talent